ಆದರೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡಿಗನಾಗಿ ನಾನು ಹೇಳೋ ಮಾತು ಅಂತಂದರೆ ಇಬ್ಬರು ಕನ್ನಡಿಗರೇ, ಕಷ್ಟದಿಂದ ಬಂದಂಥ ಒಳ್ಳೆ ಕನ್ನಡದ ಒಂದು ಮಗ ಅವನು. ಇವರಿಬ್ಬರಲ್ಲಿ ಯಾರು ಗೆದ್ರೇನು? ನಾನು ಹೇಳೋದಂತಂದ್ರೆ ಒಳ್ಳೆ ಟ್ಯಾಲೆಂಟ್ ಇರುವಂತಹ ನಮ್ಮ ಗಿಲ್ಲಿ, ನಮ್ಮ ಹುಡುಗ ಅಂತಲೇ ಹೇಳ್ತೀನಿ. ಕನ್ನಡ ಗೊತ್ತವನಲ್ವ ಅವನು, ನೀನು ತಮಿಳಿನಿಂದ ಬಂದವನಲ್ಲ, ಆಂಧ್ರದಿಂದ ಬಂದವನಲ್ಲ, ಅಥವಾ ನಾರ್ತ್ ಇಂಡಿಯಿಂದ ಬಂದವನಂತಲ್ಲ, ಕನ್ನಡದವನು. ನಮ್ಮ ಕನ್ನಡಿಗರ ಮಧ್ಯದಲ್ಲಿ ಇಬ್ಬರು ಮಧ್ಯದಲ್ಲೇ ಕಿಚ್ಚೆತ್ಕೊಂಡು ಹೋರಾಟ ಮಾಡೋದು ಎಂತಿದೆ? ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ನನ್ನ ಕನ್ನಡಿಗರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ. ನಮ್ಮವ್ರಿಗೆಲ್ಲ ಹೋರಾಟ ಅದೊಂದು ಸ್ಪರ್ಧೆ, 1, 2, 3 ಅಂತ ಒಂದಕ್ಕೊಂದು ಇದ್ದೇ ಇರುತ್ತೆ. ಯಾರಾದರೂ ಒಬ್ರು ಗೆಲ್ಲೇಬೇಕು. ಯಾರು ಗೆದ್ದರೂ ಖುಷಿ ಪಡೋಣ. ನಾವು ಹೋರಾಟ ಮಾಡ್ತೀನಿ, ಕಲ್ಲು ಹೊಡಿತೀನಿ, ಕಲ್ಲು ಹೊಡೆದ್ರೆ ನಾನು ನಿಮ್ಗೆ ಹೊಡಿತೀನಿ, ಇದು ಯಾವುದು ಹುಚ್ಚಾಟ ಇದೆ ಹೇಳಿ? ಬಿಗ್ ಬಾಸ್ ಸೀಸನ್ 12 ಇವತ್ತು ಫೈನಲ್ ಅಂತಿಮ ಹಂತದಲ್ಲಿದೆ. ಸೊ ಇಲ್ಲಿ ಬಿಗ್ ಫೈಟ್ ನಡೀತಿದೆ. ಅಶ್ವಿನಿ ಗೆಲ್ಬೇಕಾ ಅಥವಾ ಗಿಲ್ಲಿ ಗೆಲ್ಬೇಕಾ ಅಂಥೇಳಿ ಒಂದು ಪಂಗಡ ಗಿಲ್ಲಿನೇ ಗೆಲ್ಬೇಕಂತ ಹೋರಾಟ ಮಾಡ್ತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವೆಷ್ಟು ಇದನ್ನು ಎಂಜಾಯ್ಮೆಂಟ್ ಮಾಡ್ತೀರಿ ಬಿಗ್ ಬಾಸ್ ಒಂದು ಶೋನ? ಅಲ್ಲ, ಸಾಮಾನ್ಯವಾಗಿ ನಾನು ಮೊಬೈಲ್ಗಳನ್ನ ನೋಡ್ತಾ ಇರ್ಬೇಕಾದ್ರೆ ರೀಲ್ಸ್ಗಳು ಬರ್ತಾ ಇದ್ದಾಗ ನಾನು ಬಿಗ್ ಬಾಸ್ ಶೋಗಳನ್ನ ಅದು ಅವಾಗ ಕಾಣ್ತಾ ಇರುತ್ತೆ, ಅದನ್ನು ನೋಡ್ತೇನೆ ಅಷ್ಟೇ. ಅದು ಬಿಟ್ಟರೆ ಅದಕ್ಕೇ ಪ್ರತ್ಯೇಕವಾಗಿ ಕೂತ್ಕೊಂಡು ನಾನು ಬಿಗ್ ಬಾಸ್ ನೋಡೋ ಅಂಥದ್ದೇನು ನನಗೆ ಅಂಥ ಹುಚ್ಚೇನಿಲ್ಲ. ಮನೆಯವರೆಲ್ಲ ನೋಡ್ತಾರೆ, ಅವ್ರವ್ರು ಇಷ್ಟಪಟ್ಟಿದ್ದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದಾವೆಲ್ಲ. ಆದರೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡಿಗನಾಗಿ ನಾನು ಹೇಳೋ ಮಾತು ಅಂತಂದರೆ ಇಬ್ಬರು ಕನ್ನಡಿಗರೇ. ಅವರೊಬ್ಬರು ಕನ್ನಡ ಹೋರಾಟಗಾರ್ತಿ, ಈ ಒಬ್ಬ ಹಳ್ಳಿಯಿಂದ ಬಂದಂತಹ ಕನ್ನಡ ಕಷ್ಟದಿಂದ ಬಂದಂಥ ಒಳ್ಳೆ ಕನ್ನಡದ ಒಂದು ಮಗ ಅವನು. ಇವರಿಬ್ಬರಲ್ಲಿ ಯಾರು ಗೆದ್ರೇನು? ಇಬ್ಬರು ಗೆದ್ರು ಒಳ್ಳೇದು. ಆದರೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಹೇಳೋದಂತಂದ್ರೆ ಒಳ್ಳೆ ಟ್ಯಾಲೆಂಟ್ ಇರುವಂತಹ ನಮ್ಮ ಗಿಲ್ಲಿ, ನಮ್ಮ ಹುಡುಗ ಅಂತಲೇ ಹೇಳ್ತೀನಿ. ಕನ್ನಡ ಗೊತ್ತವನಲ್ವ ಅವನು, ನೀನು ತಮಿಳಿನಿಂದ ಬಂದವನಲ್ಲ, ಆಂಧ್ರದಿಂದ ಬಂದವನಲ್ಲ, ಅಥವಾ ನಾರ್ತ್ ಇಂಡಿಯಿಂದ ಬಂದವನಂತಲ್ಲ, ಕನ್ನಡದವನು. ಅಚ್ಚ ಸ್ವಚ್ಛವಾಗಿರುವಂತಹ ನಮ್ಮ ಬೆಳೆ ಸಕ್ಕರೆ ನಾಡು ಬೆಳೆ ಬೆಳೆಯುವಂತಹ ಮಂಡ್ಯದಲ್ಲಿ ಹುಟ್ಟಿರುವಂತಹ ಕನ್ನಡಿಗ. ಅವನು ಟ್ಯಾಲೆಂಟ್ ಅನ್ನೋದೇ ಅದೊಂಥರ ಮೆಚ್ಕೊಬೇಕಾದ್ದೇವೆ. ನಾನು ಹೇಳಿದ್ನಲ್ಲ ಈಗ ತಾನೆ, ಯಾವುದಾದ್ರು ಶೋಗಳು ನೋಡಬೇಕಾದ್ರೆ, ಅಂದರೆ ಮೊಬೈಲಲ್ಲಿ ತಿರುಗಿಸ್ಬೇಕಾದ್ರೆ ಅವನು ಬಂತು ಅಂದಾಗ ಒಂದು 2 ನಿಮಿಷ ನೋಡೋಣ ಅಂತ ಅನ್ಸುತ್ತೆ. ಯಾಕೆ? ಮನಸ್ಸಿಗೆ ಖುಷಿ ಕೊಡುತ್ತೆ. ಮನಸ್ಸಿಗೆ ನಗುತ್ತಾ ಇರುವಂಥ ಯಾವುದೇ ಟೆನ್ಷನ್ ಇದನ್ನು ಕೂಡ ಅಲ್ಲಿ ನಮಗೆ ಒಂಥರ ಖುಷಿ ಕೊಡುವಂಥ ವಿಚಾರ. ಅವನು ಬರಲಿ, ಕಷ್ಟಪಟ್ಟವನಲ್ವಾ? ನಿಮ್ಮ ಕೈಲಿ ಈ ವಸ್ತು ತೊಗೊಂಡು ಯಾವ್ದಾದ್ರು ಒಂದು ಕಾಮಿಡಿ ಮಾಡೋಕ್ಕಾಗತ್ತಾ? ನಿಮ್ಮ ಕೈಲಿ ಹಾಸ್ಯ ಮಾಡೋಕ್ಕಾಗತ್ತಾ? ಅವ್ನು ಮಾಡ್ತಾನೆ, ಜನಗಳನ್ನ ನಗಿಸ್ತಾನೆ. ಜನಗಳನ್ನ ನಗಿಸುವಂಥದ್ದು ಇದೆಯಲ್ಲ ಭಾರಿ ಕಷ್ಟ. ನಿಮ್ಮ ಕೈಲಾಗುತ್ತಾ, ನನ್ನ ಕೈಲಾಗುತ್ತಾ, ಮತ್ತೊಬ್ಬರ ಕೈಲಾಗುತ್ತಾ? ಆಗಲ್ಲ. ಆದರೂ ಒಂದು ರೀತಿಯಲ್ಲಿ ನಂದು ಒಂದು ಓಟು ಎಕ್ಸ್ಟ್ರಾ ಆಗಬೇಕು ಅನ್ನೋದ್ರೆ, ಓಟ್ ಮಾಡಿಲ್ಲ ಇದುವರೆಗೂ ನಾನು ಹೇಳ್ಬೇಕಂದ್ರೆ, ಅವ್ನಿಗೋಸ್ಕರ ಗೆಲ್ಲೋದಕ್ಕೆ ಮಾಡೋಣ ಅಂತ. ಅದು ಮುಚ್ಚೋಗಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಗೆಲ್ಲಿ ಅವನು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೇನೆ. ನನಗಿನ್ನ ಚಿಕ್ಕವನಾಗಿರೋದ್ರಿಂದ ನಾನು ಅವನಿಗೆ ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತೇನೆ. ಈಗ ಅಶ್ವಿನಿಯವರು ಆಗಲಿ ಹೋರಾಟಗಾರ ಅಂತೇಳಿ ಹೆಸರೆಲ್ಲ ತೊಗೊಂಡಿದ್ದಾರೆ. ಇದೊಂದು ಮನೋರಂಜನೆ ಕೊಡುವಂತಹ ಕಾರ್ಯಕ್ರಮ ಅಷ್ಟೇ, ಹೌದಾ? ನಿಮ್ಗಾಗಲಿ ನಮಗಾಗಲಿ ಟಿ ವಿ ಮುಂದೆ ಕೂತ್ಕೊಂಡು ಹೆಂಗಸ್ರಿಗೂ ಮತ್ತೊಬ್ಬರು ಕೊಡೋಂಥದ್ದು ಮನೋರಂಜನೆ ಕಾರ್ಯಕ್ರಮ ಅಷ್ಟೇ. ಆದರೆ ಈ ಮನೋರಂಜನೆ ಕಾರ್ಯಕ್ರಮ ಈಗ ಹೋರಾಟದ ಮಟ್ಟಕ್ಕೆ ಹೋಗಿದೆಯಲ್ಲ ಅಂತ. ಸರಿ ಇದೆ ಅಂತ ನೀವು ಹೇಳ್ತೀರಾ ಇದನ್ನ? ಅಲ್ಲ, ನಿಮ್ಮ ಅನಿಸಿಕೆ ಹೇಳಿ ಸರ್. ನಿಮಗೂ ಅನ್ಸುತ್ತಾ ಅದು ಸರಿ ಇದೆ ಅಂತ? ಅದಕ್ಕೆ ಕೇಳ್ತೀವಿ. ಯಾವುದಿದು ಹೋರಾಟ? ನಮ್ಮ ಕನ್ನಡಿಗರ ಮಧ್ಯದಲ್ಲಿ ಇಬ್ಬರು ಮಧ್ಯದಲ್ಲೇ ಕಿಚ್ಚೆತ್ಕೊಂಡು ಹೋರಾಟ ಮಾಡೋದು ಎಂತಿದೆ? ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ನನ್ನ ಕನ್ನಡಿಗರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋರಾಟ ಯಾವುದಕ್ಕೆ ಸೀಮಿತ? ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ. ನಮ್ಮವ್ರಿಗೆಲ್ಲ ಹೋರಾಟ ಅದೊಂದು ಸ್ಪರ್ಧೆ, 1, 2, 3 ಅಂತ ಒಂದಕ್ಕೊಂದು ಇದ್ದೇ ಇರುತ್ತೆ. ಯಾರಾದರೂ ಒಬ್ರು ಗೆಲ್ಲೇಬೇಕು. ಯಾರು ಗೆದ್ದರೂ ಖುಷಿ ಪಡೋಣ. ಅಶ್ವಿನಿ ಗೌಡ ಗೆದ್ದರೂ ಖುಷಿ ಪಡೋಣ, ಗಿಲ್ಲಿ ಗೆದ್ದರೂ ಖುಷಿ ಪಡೋಣ. ಈಗ ಆಗಿನ ಮುಂಚೆ ಆಯಿತು, ಗಿಲ್ಲಿ ಮೇಲೆ ಒಂಚೂರು ಒಲ್ವು, ಅವನೊಂಚೂರು ಕಾಮಿಡಿ ಎಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದೆ. ಹಂಗಂತ ನಮ್ಮ ಕನ್ನಡಿ ಅಶ್ವಿನಿ ಗೌಡ ಅವ್ರನ್ನ ನಾವು ಬಿಟ್ಕೊಡೋಕೆ ಆಗೋದಿಲ್ಲ ಅಲ್ಲಿ. ಹಂಗಾಗಿ ಇಬ್ಬರೂ ಯಾರಾದರೂ ಒಬ್ರು ಗೆಲ್ಲಿ ಬಿಡು ಅಂತ ನಾವು ಮನಸ್ಸುತ್ತಾ ಇರ್ತೇವೆ. ಹೋರಾಟ ಈ ಏನೋ ಬೀದಿಗಿಳಿದು ನಾವು ಹೋರಾಟ ಮಾಡ್ತೀನಿ, ಕಲ್ಲು ಹೊಡೆದ್ರೆ ನಾನು ನಿಮ್ಗೆ ಹೊಡಿತೀನಿ, ಇದು ಯಾವುದು ಹುಚ್ಚಾಟ ಇದೆ ಹೇಳಿ? ಬಿಗ್ ಬಾಸ್ ಮನೆಗೆ ಬೆಂಕಿ ಹಚ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಗೆದ್ದಿಲ್ಲ ಅಂದ್ರೆ ಸಾಧ್ಯ? ನಾವೆಲ್ಲ ಮಾಡಿ ತೋರಿಸ್ತಾರೆ ಅಂತಲ್ಲ, ಸಾಧ್ಯನಾ ಹೇಳಿ? ಆಯಿತು, ಬಿಗ್ ಬಾಸ್ ಮನೆಗೆ ಬೆಂಕಿ ಹಚ್ಚಲಿ, ಯಾಕೆ ಹಚ್ಚಬೇಕು? ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಅವ್ನು ಕನ್ನಡಿಗ ಅಲ್ವಾ? ಕನ್ನಡಿಗನೇ. ಮತ್ತೆ ಬೆಂಕಿ ಯಾಕೆ ಹಚ್ಚಬೇಕು? ತಮಿಳ್ನೊಂದು ಯಾರ್ದಾರು ಬಂದು ಕರ್ಕೊಂಬಂದು ಗೆಲ್ಸಿದ್ರೆ ಬೆಂಕಿ ಹಚ್ಚೋಣ, ನಾನು ಸೇರ್ತೀನಿ ಜೊತೆಗೆ. ಇನ್ನೊಬ್ಬ ನಮ್ಮ ಕನ್ನಡಿಗ ಅಲ್ದಲ್ಲೇ ಇರೋರನ್ನ ಯಾರನ್ನ ಕರ್ಕೊಂಬಂದು ಹಚ್ಚಿಸಿದ್ರೆ ಬೆಂಕಿ ಹಚ್ಚೋಣ. ನಮ್ಮ ಕನ್ನಡಿಗನೇ ಗೆದ್ದ ಮೇಲೆ ಯಾಕೆ ಬೆಂಕಿ ಹಚ್ಬೇಕು ಸ್ವಾಮಿ? ಆಮೇಲೆ ಕಲ್ಲು ಹೊಡಿತೀನಿ ಇಂದವರೆಗೂ ಬುದ್ಧಿ ಇಲ್ಲ. ಇಲ್ಲಿ ಪೈಪೈಡಿ ಇರೋದು ಇಬ್ಬರಿಗೆ, ಒಂದು ಅಶ್ವಿನಿ ಒಂದು ಗಿಲ್ಲಿಗೆ. ಈಗ ಇವಾಗ ಒಂದು 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 ಟೀಮ್ಗೆ ಹೆಂಗಾಗಿದೆ ಅಂದ್ರೆ ಅಶ್ವಿನಿನೇ ಗೆಲ್ತಾರೆ ಅನ್ನೋ ಒಂದು ಇದಕ್ಕೆ. ಅಶ್ವಿನಿ ಗೆದ್ರೆ ನಾವು ಖಂಡಿತ ಏನೋ ಇದಕ್ಕೆ ಬೆಂಕಿ ಹಚ್ತೀವಿ, ಕಲ್ಲು ಹೊಡಿತೀವಿ,
ಮತ್ತೆ ಈ ತರ ಹುಚ್ಚಾಟಗಳು ಈಗ ಅಶ್ವಿನಿ ಅವ್ರು ಗೆದ್ರೂ ಕಲ್ಲು ಹೊಡಿಯೋಕ್ಕಾಗಲ್ಲ, ಗಿಲ್ಲಿ ಗೆದ್ರೂ ಕಲ್ಲು ಹೊಡಿಯೋಕ್ಕಾಗಲ್ಲ, ಮತ್ತು ಬೆಂಕಿ ಹಚ್ಚಕ್ಕಾಗಲ್ಲ. ಆಗ್ಬಿಡ್ತದ ಹೋಗ್ಲಿ, ಅದೊಂದು ಆಗೋ ಮಾತಾ? ಏನಾದರೂ ಆಗುವಂಥ ಮಾತು ಮಾತಾಡಿ, ಹೋರಾಟಗಳನ್ನ ಮಾಡಿ. ನಾನು ಜೊತೆಗೆ ಸೇರ್ಕೊಂತೀನಿ, ನಾವು ಹೋರಾಟಗಳು ಮಾಡೋಣ. ಯಾವುದಕ್ಕೆ ಮಾಡೋಣ? ಮೊನ್ನೆ ಹೊಡೆದ್ನಲ್ಲ ಇದು ತಮಿಳ್ನಾಡಲ್ಲಿ, ಈ ನಮ್ಮ ಅಯ್ಯಪ್ಪನ ಮಾಲೆಗಳನ್ನ ಹಾಕ್ಕೊಂಡು ನಮ್ಮ ಕನ್ನಡಿಗರು ಬಾವುಟ ಹಾಕ್ಕೊಂಡು ಹೋಗ್ತಿದ್ರಲ್ಲ, ಹೊಡೆದ್ರಲ್ಲ, ಎಲ್ಲಿ ರಿಯಾಕ್ಷನ್ಸ್ ಎಲ್ಲಿ ಹೋದ್ರಿ? ನನ್ನ ಕನ್ನಡಿಗರೇ, ನನ್ನ ಕನ್ನಡಿಗರ ಹೋರಾಟಗಾರರೇ, ಎಲ್ಲಿ ರಿಯಾಕ್ಷನ್ಸ್? ಎಲ್ಲಿ ನಿಮ್ಮ ಪ್ರತಿ ವಿರೋಧ ಎಲ್ಲಿ ತೋರಿಸ್ತಾ ಇದ್ದೀರಾ? ಬಿಗ್ ಬಾಕ್ಸ್ ಮುಗಿದ ಮೇಲೆ ಅಂತನಾ ಮಾಡೋದು? ಒಬ್ರಿಗೆ ಸೀಮಿತ ಅಲ್ಲ ಇದು. ಕನ್ನಡ ನಾಡಲ್ಲಿ ಕನ್ನಡಿಗ ಮಣ್ಣಲ್ಲಿ ಹುಟ್ಟಿದ ಮೇಲೆ, ಕನ್ನಡಿಗರ ಹೋರಾಟ ಅಂತ ನಾವು ಮೈಗೂಡಿಸ್ಕೊಂಡ ಮೇಲೆ, ಪ್ರತಿಯೊಬ್ಬನಿಗೋಸ್ಕರನೂ ನಾಡು, ಜಲ, ನೆಲ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾದ ಅನಿವಾರ್ಯ ನಮಗೆಲ್ರಿಗೂ ಇದೆ. ಯಾವ್ದಾದ್ರು ಧಕ್ಕೆ ಬಂತಂದರೆ ಇದು ನಮ್ಮ ಕನ್ನಡಿಗರ ಮೇಲಲ್ಲ. ನನ್ನದು ಮಾತು ಕೇಳಿದ್ರೆ ನೀವು ಯಾಕೆ ಹೋರಾಟ ಮಾಡಬೇಕು? ಅದು ಯಾವ ಮಟ್ಟಕ್ಕೆ ಇದು ನೋಡಿ. ಈಗ ದೊಡ್ಡ ಲೀಡರ್ಗಳು ಏನು ಮಾಡ್ತಿದ್ದಾರೆ? ಸುಮ್ಮನಿದ್ದಾರೋ ಇಲ್ವೋ? ಅವ್ರವರು ದೊಡ್ಡತನ ತೋರಿಸುತ್ತೆ. ಇವೆಲ್ಲ ಮಾತಾಡ್ತಿರೋದು ಯಾರು? ನಾನು ಹಿಂಗಾಗ್ಬಿಡ್ತೀನಿ, ನಾಳೆ ಇನ್ನೇನೋ ದೊಡ್ಡ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅನ್ನೋರೆ ತಾನು ಹಿಂಗೆ ಕೂತ್ಕೊಂಡೆಲ್ಲ ಮಾತಾಡ್ತಾ ಇರೋದು. ಬೇಡ ಅವೆಲ್ಲ. ಬನ್ನಿ ಹೋರಾಟ ಬೇರೆದಕ್ಕೆ ಮಾಡೋಣ.